ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 5ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ನಾನು ಏನು ಮಾಡ್ತಾ ಇದ್ದೀನೋ ಅಂದರೆ ನನ್ನ ಉನ್ನತಿ ಆಗೋದೇ ಇಲ್ಲ, ನನ್ನ ಪ್ರಾರಬ್ಧನೇ ಕೆಟ್ಟದ್ದಾಗಿದೆ ಅಪ್ಪ, ನಾನು ಎಲ್ಲಿಂದ ಉನ್ನತ ಮಟ್ಟಕ್ಕೆ ಹೋಗೋದಕ್ಕಾಗತ್ತೆ, ಆ ರೀತಿ ಎಲ್ಲ ತಿಳ್ಕೋಬಾರ್ದು. ಯಾಕೆ ಅಂತಂದರೆ ಭಗವಂತನೇ ಸ್ವಯಂ ಹೇಳಿದ್ದಾನೆ, ನಿನ್ನ ಉನ್ನತಿ ಅಥವಾ ಪತನ ಆಗಿರ್ಬೋದು ಅದು ಪ್ರಾರಬ್ಧದ ಅಧೀನದಲ್ಲಿಲ್ಲ, ನಿನ್ನ ಕೈಯಲ್ಲೇ ಇದೆ. ಸಾಧನೆಯನ್ನ ಮಾಡು, ನಿನ್ನ ಅವನತಿಯ ಹೊಂಡದಿಂದ ಮೇಲೆದ್ದು ನೀನು ಉನ್ನತವಾದಂತಹ ಶಿಖರಕ್ಕೆ ಹೋಗು ಅಂತ ಒಂದು ಆಶ್ವಾಸನೆಯನ್ನ ಕೂಡ ಕೊಟ್ಟಿದ್ದಾನೆ. ಅದರಿಂದನೇ ನಾನೀಗಿರುವಂಥ ಸ್ಥಿತಿಯಿಂದ ಮೇಲಕ್ಕೆ ಏರಬೇಕು, ಆ ರೀತಿಯ ಕೆಲಸಗಳನ್ನು ಮಾಡಬೇಕು. ಅದನ್ನು ಬಿಟ್ಟು ಪಾಪಾಚಾರಣೆಗಳು ಯಾವುದಿದೆಯೋ, ರಾಗ ದ್ವೇಷ ಕಾಮ ಕ್ರೋಧ ಭೋಗ ಆಲಸ್ಯ, ಈ ರೀತಿಯ ಪಾಪಾಚರಣೆಗಳನ್ನೆಲ್ಲ ಬಿಟ್ಟು ಶಮ ಧಮ ತಿತಿಕ್ಷ ವಿವೇಕ ವೈರಾಗ್ಯ, ಈ ರೀತಿಯ ಸದ್ಗುಣಗಳನ್ನೆಲ್ಲ ನಾವು ಸೇರಿಸ್ಕೊಳ್ತಾ ಹೋಗಬೇಕು. ಆಮೇಲೆ ಪ್ರೀತಿಯಿಂದ ಭಗವಂತನ ಭಜನೆ, ಅವನ ಚಿಂತನೆ, ಆಮೇಲೆ ಧ್ಯಾನ ಸೇವೆ ಸತ್ಸಂಗ, ಈ ರೀತಿಯನ್ನು ಮಾಡ್ತಾ ಮಾಡ್ತಾ ನಾವು ಸಾಧನೆಯನ್ನು ಮಾಡಬೇಕು. ಆಮೇಲೆ ಭಗವಂತನ ಪ್ರಾಪ್ತಿ ಆಗೋವರೆಗೂ ನಾವು ಒಂದು ಕ್ಷಣ ಕೂಡ ಹಿಂದೆನೂ ಸರಿಬಾರ್ದು, ನಿಂತ್ಕೋಬಾರ್ದು, ಮಾಡ್ತಾನೆ ಇರಬೇಕು. ನಮ್ಮಲ್ಲಿ ಆ ಭಗವಂತನ ಕೃಪೆಯ ಬಲ ಇರಬೇಕು. ಅದರಿಂದ ನಮಗೆ ಧೈರ್ಯ ಸಾಹಸ ದೃಢ ನಿಶ್ಚಯ ಇದೆಲ್ಲ ಬಂದು ನಮ್ಮನ್ನು ಯಾರೂ ನಮ್ಮ ಹಾದಿಯಲ್ಲಿ ಕದಲಿಸೋದಕ್ಕೆ ಆಗೋದಿಲ್ಲ. ಅಷ್ಟು ಶಕ್ತಿ ಅಷ್ಟು ದೃಢತೆ ನಮ್ಮಲ್ಲಿ ಬಂದ್ಬಿಡುತ್ತೆ. ಆ ರೀತಿ ಇರಬೇಕು. ಅದಕ್ಕೆ ಮನುಷ್ಯ ತನ್ನ ಸ್ವಭಾವ ಮತ್ತು ಕರ್ಮಗಳಲ್ಲಿ ಸುಧಾರಣೆಯನ್ನು ಮಾಡಿಕೊಂಡಷ್ಟು ಅವನು ಉನ್ನತ ಮಟ್ಟಕ್ಕೆ ಏರ್ತಾನೆ. ಅಂದರೆ ಸ್ವಭಾವ ಮತ್ತು ಕರ್ಮಗಳ ಸುಧಾರಣೆಯನ್ನ ಉನ್ನತಿ ಅಥವಾ ಉತ್ಥಾನ ಅಂತ ಹೇಳಿದ್ದಾರೆ. ಅದೇ ರೀತಿ ಅದಕ್ಕೆ ವಿಪರೀತವಾಗಿರುವಂಥ ಸ್ವಭಾವ ಮತ್ತು ಕರ್ಮಗಳಲ್ಲಿ ದೋಷಗಳೇ ಹೆಚ್ಚಾಗೋದ್ರಿಂದ ಅವನತಿ ಮತ್ತು ಪತನ ಅಂತ ಹೇಳಿದ್ದಾರೆ. ಈಗ ನೋಡಿ, ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನನ್ನ ಮನಸ್ಸಲ್ಲಿ ನಿಜವಾಗ್ಲೂ ನಾನು ಒಳ್ಳೆ ಆಲೋಚನೆಗಳನ್ನು ಇಟ್ಕೊಂಡಿದ್ದೀನಾ, ಬೇರೆಯವ್ರ ಬಗ್ಗೆ ನನಗೆ ದ್ವೇಷ ಇದೆಯಾ ಅಥವಾ ಹೊಟ್ಟೆ ಕಿಚ್ಚಿದೆಯಾ, ಇದೆಲ್ಲ ನನ್ನ ಮನಸ್ಸಲ್ಲಿ ಬರ್ತಾ ಇದೆಯಾ ಅಂತ ತಿಳ್ಕೊಂಡು ಅದನ್ನು ಸ್ಟಾಪ್ ಮಾಡ್ಕೋಬೇಕು ನಾವು. ಅದೆಲ್ಲ ಹೆಚ್ಚಾಗೋದಕ್ಕೆ ಬಿಡಬಾರ್ದು ನಾವು. ಆ ರೀತಿ ನೋಡ್ಕೋಬೇಕು. ಒಳ್ಳೆಯ ಗುಣಗಳು ಭಗವಂತನ ಚಿಂತನೆಯೇ ನನ್ನ ಒಳಗಡೆ ನಡೀತಾ ಇದೆಯಾ ಅದನ್ನು ನೋಡ್ಕೋಬೇಕು. ಅದನ್ನು ನಡೆಯೋ ಹಾಗೆ ನಾವು ನಮ್ಮನ್ನು ಚೇಂಜ್ ಮಾಡ್ಕೋಬೇಕು. ಇದು ನಾವು ಸುಧಾರಣೆ ಮಾಡ್ಕೋಬೇಕಾಗಿರುವಂಥದ್ದು. ದೋಷಗಳನ್ನು ಹೆಚ್ಚು ಮಾಡಿಕೊಂಡ್ರೆ ನಾವು ಅವನತಿಗೆ ಹೋಗ್ತೀವಿ. ದೋಷಗಳನ್ನೆಲ್ಲ ಸುಧಾರಣೆ ಮಾಡಿಕೊಂಡು ನಮ್ಮ ಸ್ವಭಾವ ಕರ್ಮ ಸುಧಾರಣೆ ಆಯಿತು ಅಂತಂದರೆ ನಾವು ಉನ್ನತ ಮಟ್ಟಕ್ಕೆ ಹೋಗ್ತೀವಿ ಅನ್ನೋದು ಇದರ ಅರ್ಥ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈ ಮನುಷ್ಯನು ತನಗೆ ತಾನೇ ಮಿತ್ರನು ಮತ್ತು ತನಗೆ ತಾನೇ ಶತ್ರು ಆಗಿದ್ದಾನೆ ಅಂತ ಹೇಳಿದಾರಲ್ಲ, ಇದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಮನುಷ್ಯ ಸಾಂಸಾರಿಕ ಸಂಬಂಧದ ಕಾರಣದಿಂದ ಆಸಕ್ತಿಗೆ ವಶನಾಗಿ ಜನರನ್ನ ತನ್ನ ಮಿತ್ರ ಅಂತ ತಿಳ್ಕೊಂಡಿರ್ತಾನಲ್ಲ, ಅದು ಬಂಧನಕ್ಕೆ ಕಾರಣ ಆಗಿರೋದ್ರಿಂದ ವಸ್ತುತಃ ಮಿತ್ರರೇ ಅಲ್ಲ, ಅಂದರೆ ಜನರು ಮಿತ್ರರಲ್ಲ. ಈ ಒಂದು ಸಂಸಾರ ಸಾಗರದಲ್ಲಿ ಮುಳುಗಿರ್ತಾರೆ ನೋಡಿ, ಅಂಥ ಜನರನ್ನು ತನ್ನ ಮಿತ್ರ ಅಂತ ತಿಳ್ಕೊಂಡಿರ್ತಾನೆ. ಯಾಕೆ? ಆಸಕ್ತಿಯ ಕಾರಣದಿಂದ. ಅವರು ನಿಜವಾಗ್ಲೂ ಬಂಧನಕ್ಕೆ ಕಾರಣರಾಗಿರೋದ್ರಿಂದ ಅವರು ಮಿತ್ರರಾಗೋದಿಲ್ಲ. ಅದರ ಬದಲಾಗಿ ಸಂತರು ಮಹಾತ್ಮರು ಮತ್ತು ನಿಸ್ವಾರ್ಥ ಸಾಧಕರು, ಅವರು ಬಂಧನದಿಂದ ಬಿಡಿಸೋದಕ್ಕೆ ನಮಗೆ ಸಹಾಯಕರಾಗಿರ್ತಾರೆ. ಅವರು ನಿಜವಾಗ್ಲೂ ನಮಗೆ ಮಿತ್ರರಾಗಿರ್ತಾರೆ. ಆದರೆ ಯಾವಾಗ ಮೊದಲು ಅವನು ಸ್ವಯಂ ತನ್ನ ಮನಸ್ಸಿನಿಂದ ಅವರ ಬಗ್ಗೆ ಶ್ರದ್ಧೆ ಮತ್ತು ಪ್ರೀತಿಯನ್ನು ಇಟ್ಕೊಳ್ತಾನೋ, ಅವರನ್ನೇ ನಿಜವಾದ ಮಿತ್ರ ಅಂತ ಭಾವಿಸ್ಕೊಳ್ತಾನೋ, ಆಮೇಲೆ ಅವರು ಏನು ಹೇಳಿರ್ತಾರೋ ಅವ್ರು ತೋರಿಸಿರುವಂಥ ದಾರಿಯಲ್ಲಿ ನಡೀತಾನೋ, ಆಗ ಆ ಮನುಷ್ಯನಿಗೆ ಅವರ ಆ ಮೈತ್ರಿ ಅನ್ನೋದು ಸಿಗತ್ತೆ, ಆ ಫ್ರೆಂಡ್ಶಿಪ್ ಅನ್ನೋದು ಸಿಗತ್ತೆ. ಈಗ ಸಾಧು ಸನ್ಯಾಸಿಗಳು ಮಹಾತ್ಮರು ಸಂತರು ಇವರೆಲ್ಲ ಯಾರಿಗಂದ್ರೆ ಅವರಿಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ. ಅವ್ರು ನೋಡ್ತಾರೆ, ನಿಜವಾಗ್ಲೂ ಅವ್ರ ಮಾತನ್ನ ನಾವು ಗಮನಿಸ್ತಾ ಇದ್ದೀವ ಅಥವಾ ಅವ್ರು ಹೇಳ್ದಾಗ ನಾವು ನಡ್ಕೊಳ್ತೀವ, ಆ ಒಂದು ಯೋಗ್ಯತೆ ನಮಗಿದೆಯಾ ಅದೆಲ್ಲ ನೋಡ್ತಾರೆ. ಆಯ್ತಾ? ಯಾವಾಗ ನಾವು ಈ ಸಂಸಾರದಲ್ಲಿರುವಂಥ ಜನಗಳು ನನಗೆ ಮಿತ್ರರಲ್ಲ ಅನ್ನೋದನ್ನ ತಿಳ್ಕೊಂಡು, ಸಾಧು ಸಂತರು ನಿಜವಾಗ್ಲೂ ನನಗೆ ಮಿತ್ರರು ಅಂತ ತಿಳ್ಕೊಂಡು ಅವರನ್ನ ನಾವು ಮನಸ್ಸಿನಿಂದ ಪ್ರೀತಿಸೋದು ಮತ್ತು ಶ್ರದ್ಧೆಯಿಂದ ಅವರನ್ನ ಪೂಜಿಸೋದು, ಅವರನ್ನ ನಿಜವಾಗ್ಲೂ ನಮ್ಮ ಮಿತ್ರರು ಅಂತ ನಮ್ಮ ಮನಸ್ಸಿನಿಂದ ನಾವು ಯಾವಾಗ ಆ ಒಂದು ರೆಸ್ಪೆಕ್ಟ್ ಕೊಡ್ತೀವೋ, ಅವರು ಹೇಳಿರುವಂಥ ಮಾತುಗಳನ್ನು ಕೇಳಿ ಅವರು ತೋರಿಸಿದಂಥ ದಾರಿಯಲ್ಲಿ ನಾವು ನಡ್ಕೊಳ್ತೀವೋ, ಆಗ ನಮಗೆ ಅಂಥವರ ಒಂದು ಫ್ರೆಂಡ್ಶಿಪ್ ನಮಗೆ ಸಿಗುತ್ತೆ.
ಆ ದೃಷ್ಟಿಯಿಂದ ವಿಚಾರ ಮಾಡಿದಾಗ ತಾನೇ ತನ್ನ ಮಿತ್ರನಾಗಿದ್ದಾನೆ ಅನ್ನೋದು ಸಿದ್ಧವಾಗುತ್ತೆ. ಇಲ್ಲಿ ನೋಡಿ, ನಮಗೆ ಅದು ಬರಬೇಕು. ನಾನು ಯಾರನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ತೀನಿ, ಯಾವ ರೀತಿ ಯೋಚನೆ ಮಾಡ್ತೀನಿ, ಅದೆಲ್ಲ ನನಗೆ ಬಿಟ್ಟಿರುವಂಥದ್ದಲ್ವಾ. ಸೊ ಇದೆಲ್ಲ ನನ್ನ ಮನಸ್ಸಿನಿಂದ ಒಳಗಡೆಯಿಂದ ಬಂದು ನಾನು ಆ ರೀತಿ ನಾನು ವಿಚಾರ ಮಾಡ್ತೀನಿ. ಅದಕ್ಕೆ ಯಾವಾಗ ನಾನು ಸಾಮಾನ್ಯ ಜನರನ್ನ ಬಿಟ್ಟು ಈ ರೀತಿಯ ಸಾಧು ಸಂತರನ್ನ ನನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತೀನೋ, ಆಗ ತಾನೇ ತನ್ನ ಮಿತ್ರನಾಗಿದ್ದಾನೆ ಅನ್ನೋದು ಸಿದ್ಧವಾಗುತ್ತೆ. ಇದೇ ರೀತಿ ಮನುಷ್ಯ ತನ್ನ ಮನಸ್ಸಲ್ಲಿ ಯಾರನ್ನಾದರೂ ಶತ್ರು ಅಂತ ತಿಳ್ಕೊಂಡಾಗ ಅವನ ಹಾನಿ ಆಗುತ್ತೆ ಅಂತ ಅದು ಕೂಡ ನಿಶ್ಚಿತವಾಗಿದೆ. ಇಲ್ಲದೆ ಇದ್ದರೆ ಯಾವ ಮನುಷ್ಯನೂ ಕೂಡ ಯಾರದೇ ಯಾವುದೇ ಪಾರಮಾರ್ಥಿಕ ಹಾನಿ ಮಾಡೋದಕ್ಕಾಗೋದಿಲ್ಲ. ಈಗ ನನ್ನ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಏನಾದರೂ ಅವನತಿ ಆಗುತ್ತೆ ಅಂದರೆ ಅದಕ್ಕೆ ಕಾರಣ ನಾನು ಯಾರೋ ಮಾತಿಗೆ ಇನ್ಫ್ಲೂಯೆನ್ಸ್ ಆಗಿರ್ತೀನಿ, ಯಾರೋ ಹೇಳಿದ್ದನ್ನು ಕೇಳಿ ನಾನು ಮಾಡ್ತಾ ಇರೋದನ್ನು ಬಿಡ್ತೀನಿ ಅಂತಂದರೆ ಅದಕ್ಕೆ ಕಾರಣ ನಾನಾಗ್ತೀನಿ ಹೊರತು ಬೇರೆಯವರು ಆಗೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನನ್ನ ಒಂದು ಜೀವನದಲ್ಲಿ ನಾನು ಪಾರಮಾರ್ಥಿಕದಲ್ಲಿ ಮುಂದುವರಿತಾ ಇದ್ದೀನಿ ಅಂತಂದರೆ ಅದಕ್ಕೂ ಕೂಡ ನಾನೇ ಕಾರಣ, ಬೇರೆಯವರಲ್ಲ. ಯಾರೂ ನನ್ನನ್ನು ಎತ್ಕೊಂಡೋಗಿ ಅಲ್ಲಿ ಉನ್ನತ ಸ್ಥಾನದಲ್ಲಿ ಕೂರಿಸ್ಬಿಡೋದಕ್ಕಾಗೋದಿಲ್ಲ. ಅದು ನಾನೇ ಮಾಡಬೇಕಾಗಿರುವಂಥ ಸಾಧನೆ. ಸೊ ಇಲ್ಲಿ ನನಗೆ ನಾನೇ ಶತ್ರುನೂ ಆಗ್ಬೋದು, ನನಗೆ ನಾನು ಮಿತ್ರನೇ ಆಗಿರ್ಬೋದು. ಯಾವಾಗ ನಾನು ಬೇರೆಯವರನ್ನೆಲ್ಲ ನೋಡುವಂಥದ್ದನ್ನು ಕಲಿತೀನೋ, ಯಾರು ಒಳಿತನ್ನು ಮಾಡ್ತಾ ಇದ್ದಾರೆ, ಯಾರು ನನಗೆ ಮಿತ್ರರು, ಯಾರು ನನಗೆ ಶತ್ರು ಅನ್ನೋದನ್ನು ಗುರುತಿಸೋದನ್ನು ತಿಳ್ಕೊಳ್ತೀನೋ, ಆಗ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಅವನತಿಗೂ ಮತ್ತು ಉನ್ನತಿಗೂ ಕೂಡ ನಾನೇ ಕಾರಣನಾಗಿರ್ತೀನಿ ಅಲ್ವಾ. ಯಾರು ಯಾರನ್ನೂ ಇಲ್ಲಿ ಹಾನಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಪಾರಮಾರ್ಥಿಕ ಒಂದು ದೃಷ್ಟಿಯಲ್ಲಿ ಹಾನಿ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಶತ್ರು ಕೂಡ ವಾಸ್ತವಿಕವಾಗಿ ಅವನೇ ಸ್ವಯಂ ಆಗಿದ್ದಾನೆ. ಉದ್ಧಾರದಲ್ಲೂ ಕೂಡ ಅವನೇ ಆಗಿರ್ತಾನೆ ಸ್ವಯಂ. ವಾಸ್ತವದಲ್ಲಿ ಯಾರು ತನ್ನ ಉದ್ಧಾರಕ್ಕಾಗಿ ಪ್ರಯತ್ನ ಮಾಡ್ತಾನೋ ಅವನು ತಾನೇ ತನ್ನ ಮಿತ್ರನಾಗಿದ್ದಾನೆ. ಮತ್ತು ಯಾರು ಇದಕ್ಕೆ ವಿಪರೀತವಾಗಿ ನಡ್ಕೊಳ್ತಾನೋ ಅವನು ತನಗೆ ತಾನೇ ಶತ್ರುವಾಗಿದ್ದಾನೆ. ಆದ್ದರಿಂದನೇ ತನ್ನಿಂದ ಬೇರೆಯಾಗಿ ಯಾರೂ ಕೂಡ ತನ್ನ ಮಿತ್ರ ಮತ್ತು ಶತ್ರು ಆಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ನಾವೇ ಶತ್ರು, ನಮಗೆ ನಾವೇ ಮಿತ್ರ. ಬೇರೆ ಯಾರೂ ನಮಗಿಂತ ದೊಡ್ಡ ಮಿತ್ರರು, ನಮಗಿಂತ ದೊಡ್ಡ ಶತ್ರು ಇಲ್ಲ ಅನ್ನೋದು ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.